ಬೇಸಿಗೆಯ ಬಿಸಿಲ ತಾಪಕ್ಕೆ ಕಂಗೆಟ್ಟ ಜನರಿಗೆ ಪ್ರಕೃತಿ ಕೊಟ್ಟಿರುವ ಅದ್ಭುತ ಕೊಡುಗೆ ತಾಳೆಹಣ್ಣು. ತಮಿಳುನಾಡು ಹಾಗೂ ಆಂಧ್ರದ ಗಡಿಯಿಂದ ಈಗ ಕೋಲಾರದ ಗಲ್ಲಿಗಳಿಗೂ ಲಗ್ಗೆ ಇಟ್ಟಿರುವ ಈ ಅಪರೂಪದ ಅಮೃತ ಫಲದ ಮಹತ್ವ, ಅದರ ಉಪಯೋಗ ಕುರಿತ ಒಂದು ವರದಿ ಇಲ್ಲಿದೆ. ತೆಂಗು ಮತ್ತು ಈಚಲು ಮರಗಳ ಪ್ರಭೇದಕ್ಕೆ ಸೇರಿದ ತಾಳೆ ಮರದ ಹಣ್ಣುಗಳನ್ನು ಆಡುಭಾಷೆಯಲ್ಲಿ ತಾಟಿಲಿಂಗ ಅಥವಾ ತಾಟಿನಿಂಗು ಎಂದು ಕರೆಯಲಾಗುತ್ತದೆ. ಮುಖ್ಯವಾಗಿ ಉಷ್ಣವಲಯ ಪ್ರದೇಶಗಳಾದ ತಮಿಳುನಾಡು ಹಾಗೂ ಆಂಧ್ರಪ್ರದೇಶದಲ್ಲಿ ನೈಸರ್ಗಿಕವಾಗಿ ಸಿಗುವ ತಾಟಿಲಿಂಗ ಈಗ ಕೋಲಾರದ ಮಾರುಕಟ್ಟೆಗಳಿಗೂ ಲಗ್ಗೆ ಇಟ್ಟಿದೆ. ಬೇಸಿಗೆಯ 2-3 ತಿಂಗಳುಗಳು ಮಾತ್ರ ಸಿಗುವ ಈ ಹಣ್ಣು ದೇಹವನ್ನು ತಂಪಾಗಿಸಲು ಸಂಜೀವಿನಿಯಂತೆ ಕೆಲಸ ಮಾಡುತ್ತದೆ. ನೋಡಲು ಎಳನೀರಿನ ಮಾದರಿಯಲ್ಲೇ ಇದ್ದು ಒಳಗಡೆ ಮೃದುವಾದ ಕೊಬ್ಬರಿಯಂತಹ ತಿರುಳನ್ನು ಈ ಹಣ್ಣು ಹೊಂದಿರುತ್ತದೆ. ಕೇವಲ ಹಣ್ಣಷ್ಟೇ ಅಲ್ಲ, ತಾಳೆ ಮರದಿಂದ ಲಭ್ಯವಾಗುವ ಪ್ರತಿಯೊಂದು ಉತ್ಪನ್ನವೂ ಆರೋಗ್ಯಕ್ಕೆ ಸಂಜೀವಿನಿಯಾಗಿದೆ. ಹೀಗಾಗಿ ಕೋಲಾರದ ಜನರು ತಾಟಿಲಿಂಗ ಖರೀದಿಗೆ ಮುಗಿಬಿದ್ದಿದ್ದಾರೆ. ದೂರದರ್ಶನದೊಂದಿಗೆ ನಿವೃತ್ತ ಶಿಕ್ಷಕ ಸ ರಘುನಾಥ್, ಕನ್ನಡದಲ್ಲಿ ತಾಳೆಹಣ್ಣು, ತೆಲುಗಿನಲ್ಲಿ ತಾಟಿನಿಂಗು ಎಂದು ಕರೆಯಲ್ಪಡುವ ಇದು ಆರೋಗ್ಯಕ್ಕೆ ಪೂರಕ. ಕೋಲಾರಕ್ಕೆ ತಮಿಳುನಾಡಿನ ಹೊಸೂರು ಮತ್ತು ಆಂಧ್ರದ ಚಿತ್ತೂರಿನಿಂದ ಹಣ್ಣುಗಳು ಸರಬರಾಜು ಆಗುತ್ತಿವೆ. ಇದರಲ್ಲಿ ಯಾವುದೇ ರಾಸಾಯನಿಕ ಇರುವುದಿಲ್ಲ ಎಂದು ತಿಳಿಸಿದರು. ಕರ್ನಾಟಕದಲ್ಲಿ ಕೋಲಾರ ಕಡೆಗೆ ಹೆಚ್ಚು ಬರುತ್ತೆ, ಯಾಕೆಂದ್ರೆ ಗಡಿ ಪ್ರದೇಶದಲ್ಲಿ ಕೃಷ್ಣಗಿರಿ, ತಮಿಳುನಾಡಿನ ಕೃಷ್ಣಗಿರಿ ಆ ಕಡೆಯಿಂದ ಬರುತ್ತೆ, ಆಂಧ್ರದ ಚಿತ್ತೂರಿಂದ ಬರ್ತದೆ. ವೈದ್ಯಕೀಯ ಗುಣಗಳು ಕೂಡ ಇದೆ. ತಂಪನ್ನು ಕೊಡ್ತದೆ, ಸಕ್ಕರೆಯನ್ನು ನಿಯಂತ್ರಿಸುತ್ತದೆ ಮತ್ತು ದೇಹವನ್ನ ಹಗುರವಾಗಿಡ್ತದೆ. ಕೋಲಾರದ ನಿವಾಸಿ ಹೇಮಾರೆಡ್ಡಿ, ತಾಟಿನಿಂಗು ಹಣ್ಣು ತಿನ್ನಲು ಎಳನೀರಿನ ಕೊಬ್ಬರಿ ತರಹ ತುಂಬಾ ರುಚಿಯಾಗಿರುತ್ತದೆ. ಇದರ ಜೊತೆಗೆ ಸಕ್ಕರೆಗೆ ಪರ್ಯಾಯವಾಗಿ ಬಳಸುವ ಪೌಷ್ಟಿಕಯುಕ್ತ ತಾಳೆ ಬೆಲ್ಲ ಕೂಡ ಇದರ ಮತ್ತೊಂದು ಪ್ರಮುಖ ಉಪ ಉತ್ಪನ್ನವಾಗಿದೆ ಎಂದು ಮಾಹಿತಿ ನೀಡಿದರು. ಇದನ್ನ ಮಕ್ಕಳಿಂದ ಹಿಡಿದು ಮುದುಕರವರೆಗೂ ಎಲ್ಲರೂ ತಿನ್ಬಹುದು. ಇದರಿಂದ ಈ ತಾಳೆ ಮರದಿಂದ ಇದು ಹೆಂಡನ್ನು ಸಹ ಇಡಿಸ್ತಾರೆ. ಅದು ನಾವೇನು ನೀರ ಅಂತ ಹೇಳ್ತೀವಲ್ಲ, ಆ ರೀತಿ ಈಚಲು ಮರದಿಂದ, ತೆಂಗಿನ ಮರದಿಂದ ಇಡಿಸ್ತೀವಲ್ಲ, ಅದೇ ತರಹದ ಟೇಸ್ಟ್ ಅನ್ನು ಸಹ ಅದು ಹೊಂದಿರ್ತದೆ. ತಾಳೆ ಬೆಲ್ಲನೂ ಸಹ ಮಾಡ್ತಾರೆ, ಅದು ಸಹ ಹೆಚ್ಚು ಬಳಕೆಯಲ್ಲಿ ಇದೆ. ಅದು ಸಹ ಅದು ಔಷಧೀಯ ಗುಣಗಳನ್ನು ಸಹ ಹೊಂದಿದೆ ಅಂತ ಹೇಳ್ತಾರೆ. ಸ್ಥಳೀಯರಾದ ಎಂಆರ್ ಚೇತನ್ ಬಾಬು, ದೇಹದ ಉಷ್ಣಾಂಶವನ್ನು ಕಡಿಮೆ ಮಾಡಿಕೊಳ್ಳಲು ಜನರು ಬೇರೆ ಬೇರೆ ಹಣ್ಣುಗಳನ್ನು ಅವಲಂಬಿಸುತ್ತಾರೆ. ಆದರೆ ಇವತ್ತಿನ ದಿನಗಳಲ್ಲಿ ಹಣ್ಣುಗಳನ್ನು ಮಾಗಿಸಲು ರಾಸಾಯನಿಕ ಬಳಸುವುದರಿಂದ ಅವು ವಿಷಪೂರಿತವಾಗುತ್ತಿವೆ. ಇಂತಹ ಸಮಯದಲ್ಲಿ ತಾಳೆಹಣ್ಣು ಉತ್ತಮ ಆಯ್ಕೆಯಾಗಿದೆ. ಇದು ದೇಹವನ್ನು ತಂಪು ಮಾಡುವುದಷ್ಟೇ ಅಲ್ಲದೆ ಹಲವಾರು ಪೌಷ್ಟಿಕಾಂಶಗಳ ಆಗರವಾಗಿದೆ ಎಂದರು. ಆಂಧ್ರಪ್ರದೇಶ ಮತ್ತು ಬೇರೆ ರಾಜ್ಯಗಳಿಂದ ಬರ್ತಾ ಇರ್ತಕ್ಕಂಥ ಏನು ತಾಳೆ ಹಣ್ಣಿದೆ, ಅಂದ್ರೆ ನಮ್ಮ ಕಡೆ ಎಲ್ಲ ತಾಟ್ಲಿಂಗು ಅಂತ ಹೇಳ್ಬಿಟ್ಟು ಆಡು ಭಾಷೆಯಲ್ಲಿ ಕರೀತಾರೆ. ಈ ಹಣ್ಣು ದೇಹಕ್ಕೆ ತುಂಬಾ ಉಪಯುಕ್ತವಾಗಿರ್ತಕ್ಕಂಥದ್ದು ಹಾಗೂ ದೇಹದ ತಂಪಿಗೆ ಸಾಕಷ್ಟು ಸಹಕಾರಿಯಾಗಿರ್ತಕ್ಕಂಥ ಹಣ್ಣಾಗಿದೆ. ಹಾಗಾಗಿ ಜನ ಇವತ್ತು ಸಾಕಷ್ಟು ಈ ತಾಳೆ ಹಣ್ಣನ್ನ ಮತ್ತೆ ಏನು ತಾಟ್ನಿಂಗ್ ಹಣ್ಣು ಅಂತಾರೆ ಆ ಹಣ್ಣನ್ನ ತಿನ್ನೋದಕ್ಕೆ ಮತ್ತೆ ತೆಗೆದುಕೊಳ್ಳೋದಕ್ಕೆ ಸಾಕಷ್ಟು ಮುಗಿಬಿದ್ದಿರ್ತಕ್ಕಂಥದ್ದು. ಒಟ್ಟಿನಲ್ಲಿ ಯಾವುದೇ ರಾಸಾಯನಿಕಗಳಿಲ್ಲದೆ ಪ್ರಕೃತಿಯ ಮಡಿಲಿನಿಂದ ನೇರವಾಗಿ ಸಿಗುತ್ತಿರುವ ಈ ಅಪರೂಪದ ತಾಟಿನಿಂಗು ಸೂರ್ಯನ ತಾಪಕ್ಕೆ ಕಂಗೆಟ್ಟಿರುವ ಕೋಲಾರದ ಜನತೆಗೆ ನೈಸರ್ಗಿಕ ಸಂಜೀವಿನಿಯಾಗಿ ಮುದ ನೀಡುತ್ತಿರುವುದಂತೂ ಸುಳ್ಳಲ್ಲ.